ಯಾಕಪ್ಪ ಏನೊಂಥರ ಡಲ್ ಆಗಿದೆಯಾ? ನಿದ್ದೆ ಮಾಡಿಲ್ಲ? ಹಾಗೇನಿಲ್ಲಪ್ಪ, ಸ್ವಲ್ಪ ಮೈಕೆ ನೋವಿತ್ತು, ದಿಮ್ ಸರಿ ಇರಲಿಲ್ಲ. ದಿಮ್ ಸರಿ ಇರ್ಲಿಲ್ವಾ? ಇದೇನಪ್ಪ ಇದು ಕತೆ? ಏನು ವಿಷಯ ಹೇಳು. ಕಂಪನಿದು ಅಕೌಂಟ್ಸ್ ಇತ್ತಲ್ಲ, ಅದೆಲ್ಲ ನೋಡ್ತಾ ಇದ್ದೆ. ಮಾರ್ಚ್ ಎಂಡದು ಎಲ್ಲ ನೋಡಿ ಮುಗಿಸಿದ್ದೀನಿ, ಅದಕ್ಕೆ. ಅಕೌಂಟ್ಸ್ ನೋಡ್ಕೊಳ್ಳೋಕ್ಕೆ ಅಕೌಂಟೆಂಟ್ ಇದ್ದಾರಪ್ಪ. ನಿನ್ನ ಲೈಫ್ ಅಕೌಂಟ್ನ ಪರ್ಫೆಕ್ಟಾಗಿ ನೋಡ್ಕೊ. ದಾಂಪತ್ಯದ ಅಕೌಂಟಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದನ್ನು ನೀನೇ ಅನುಭವಿಸ್ಬೇಕು. ಈ ಮಂಗಳೂರು ಸರ್ಪ್ರೈಸ್ ಇದಾರಲ್ಲಪ್ಪ, ಯಾರೋ ಮೊಯ್ದೀನ್ ಕಾಕನ? ಹಾಂ, ಅವ್ರು ಸ್ವಲ್ಪ ಪ್ರಾಬ್ಲಮ್ಮು. ಅವ್ನು ನಾನು ನೋಡ್ಕೋತೀನಪ್ಪ, ನೀನು ತಲೆ ಕೆಡಿಸ್ಕೋಬೇಡ. ಮದುವೆ ಆದ ಹೊಸರಲ್ಲಿ ಬದುಕು ಒಂಥರ ಸಂಭ್ರಮಿಸ್ಬೇಕು. ನಾವು ಪ್ರತಿ ಕ್ಷಣ ಎಂಜಾಯ್ ಮಾಡಬೇಕು. ಲೈಫಲ್ಲಿ ಅದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗೋದಿಲ್ಲ ನಮಗೆ. ಗುಡ್ ಮಾರ್ನಿಂಗ್ ಮಾವ. ಹಾಯ್, ಗುಡ್ ಮಾರ್ನಿಂಗ್. ನಿಮ್ಮ ಯಜಮಾನ್ ಯಾಕೋ ತುಂಬ ಡಲ್ ಆಗಿದ್ದಾರೆ, ಏನು ವಿಷಯ? ಎವ್ರಿಥಿಂಗ್ ಇಸ್ ಓಕೆ? ರೀ, ಕಾಫಿ ತಗೊಳ್ಳಿ. ನಿಮ್ಗೆ ಇಷ್ಟ ಆಗೋ ಥರ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ. ಬೇಡ, ಥ್ಯಾಂಕ್ಸ್. ನೀನು ಕಾಫಿ ಕುಡಿದು ದಿನಚರಿನೇ ಆರಂಭ ಆಗಲ್ವಲ್ಲೋ? ಕಾಫಿ ಬೇಡ ಅಂತೆ ನೀನು ಇವತ್ತು? ಕಾಫಿ ಅಂದರೆ ನಂಗೆ ಇಷ್ಟನೇ ಅಪ್ಪ, ಆದರೆ ಇವತ್ತು ಯಾಕೋ ಕಾಫಿಗೆ ನಾನು ಬೇಡವಾಗಿದ್ದೀನಿ ಅನಿಸುತ್ತೆ. ಸಾರಿ ಸಾರಿ ಸಾರಿ. ಯಾಕಪ್ಪ ಸಾರಿ? ಹೆಂಡತಿ ಭುಜ ತಾಗಿದ್ದಕ್ಕೆ ಅಷ್ಟೊಂದು ಸಾರಿನಾ? ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸಾರಿ ಥ್ಯಾಂಕ್ಸು ಹೇಳ್ತಾ ಇದ್ರೆ ಏನಾಗತ್ತಪ್ಪ? ನೀನಾದರೂ ಒಂದು ಮಾತು ಹೇಳಬೇಕಿತ್ತಲ್ಲ ಕಲ್ಯಾಣಿ. ದೊಡ್ಡಮ್ಮ, ವಿಷಯ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಗಂಡ ಹೆಂಡತಿ ಹತ್ರ ಕ್ಷಮೆ ಕೇಳ್ತಾನೆ ಅಂದರೆ ಅದೊಂದು ದೊಡ್ಡ ಗುಣ ಅಂತ ತೋರಿಸುತ್ತೆ. ಹೆಂಡತಿ ಬಗ್ಗೆ ಗಂಡ ಕಾಳಜಿ ವಹಿಸಬೇಕು, ಗಂಡನ ಬಗ್ಗೆ ಹೆಂಡತಿ ಕಾಳಜಿ ವಹಿಸಬೇಕು. ಒಬ್ರಿಗೊಬ್ರಿಗೂ ಆ ಪ್ರೀತಿ ಅನ್ನೋದು ಹಂಚಿಕೆ ಆಗಬೇಕು. ಅದನ್ನೇ ನಿಜವಾದ ದಾಂಪತ್ಯ ಅಂತ ಹೇಳೋದು. ನನಗೆ ಅವನ ಕನ್ಸರ್ನ್ ತುಂಬ ಇಷ್ಟ ಆಯಿತು. ಮಗಳೇ,